ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಸ್ಕಾರ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ನಿದ್ರಾ ಮಾಡೋದು ಹೇಗೆ ಅಂತ, ಅಂದರೆ ನಿದ್ರೆ ಮಾಡೋದು ಹೇಗೆ ಅಂತ. ನಿದ್ರೆ ಅನ್ನೋದು ಒಂದು ಆಚಾರ, ನಮ್ಮ ನಿತ್ಯ ಜೀವನದಲ್ಲಿ ಅದೊಂದು ಆಚಾರ. ಊಟ ಮಾಡೋದು, ತಿಂಡಿ ತಿನ್ನೋದು, ಸ್ನಾನ ಮಾಡೋದು ಮತ್ತು ಬಟ್ಟೆ ಹಾಕೊಳ್ಳೋದು ಇವೆಲ್ಲ ಒಂದು ಆಚಾರಗಳು. ನಿದ್ರೆನೂ ಕೂಡ ಒಂದು ಆಚಾರ. ಆ ನಿದ್ರೆ ಮಾಡಬೇಕಾದ್ರೆ ಒಂದು ಸಂಸ್ಕಾರ ಇರಬೇಕು ಅಂತ ಹೇಳಿದ್ದೆ. ವಿಷ್ಣು ಪುರಾಣ ಮತ್ತು ಪರಾಶರ ಸಂಹಿತೆ ಮತ್ತು ಮನುಶ್ರುತಿನಲ್ಲಿ ನಿದ್ರೆ ಬಗ್ಗೆ ಏನು ಹೇಳಿದ್ದಾರೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಅಂದರೆ ನಾವು ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಬೇಕು ಅಂತ ಪುರಾಣದಲ್ಲಿ ಹೇಳ್ತಾರೆ. ಉತ್ತರ ದಿಕ್ಕಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ, ನಾರ್ತ್ ಪೋಲ್ನಲ್ಲಿ ನೆಗೆಟಿವ್ ಎನರ್ಜಿ ಇದೆ, ದಕ್ಷಿಣದಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಬಾಡಿಯಲ್ಲಿ, ಮತ್ತು ಭೂಮಿಯಿಂದ ಬಂದಂಥ ಮ್ಯಾಗ್ನೆಟಿಕ್ ಎನರ್ಜಿ, ಪ್ರಕೃತಿಯಿಂದ ಬಂದಂಥ ಸೂರ್ಯ ಉದಯ ಆದಮೇಲೆ ಬಂದಂಥ ಸೋಲಾರ್ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಪ್ಯಾರಿಟಲ್ ಲೋಬಿ ಮಧ್ಯದ ಮೆದುಳಿನಿಂದ ನಮ್ಮ ಶರೀರ ಪ್ರವೇಶ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನು ಅಂದರೆ ರಕ್ತ ಸಂಚಲನೆ ಮತ್ತು ನರಗಳ ಒಂದು ದೌರ್ಬಲ್ಯತೆ ಇದನ್ನೆಲ್ಲ ನಿವಾರಣೆ ಮಾಡುತ್ತೆ ದಕ್ಷಿಣಕ್ಕೆ ತಲೆ ಹಾಕಿದಾಗ ಮತ್ತು ಉತ್ತರಕ್ಕೆ ಕಾಲು ಚಾಚಿದಾಗ ಅಂತ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ಯಾರು ದಕ್ಷಿಣಕ್ಕೆ ತಲೆ ಹಾಕಿ ಮಲಗ್ತಾರೋ ಅವರಿಗೆ ಶರೀರದಲ್ಲಿ ಕೆಲವೊಂದು ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಪ್ಯಾರಾಲಿಸಿಸ್, ಲಕ್ವ ಬರೋದಿಲ್ವಂತೆ. ಪಾರ್ಕಿನ್ಸನ್ ರೋಗ, ಪಾರ್ಕಿನ್ಸನ್ ಅನ್ನೋಕ್ಕೆ ಕೈಯೆಲ್ಲ ನಡಗೋದು, ತಲೆ ಹಿಂಗೆ ನಡುತ್ತೆ, ಮಾತಾಡುವಾಗ ಹಿಂಗೆ ಅಂತ ತೋದಲು, ಜೊಲ್ ಸುರಿಯೋದು, ಮತ್ತು ಮಾತಾಡುವಾಗ ಹಿಂಗೆ ಮುಸುಡಿ ಹಿಂಗೆಲ್ಲ ಹೋಗುತ್ತೆ. ಇದನ್ನೆಲ್ಲ ನೋಡಿದಾಗ ಯಾತಕ್ಕೆ ಬರುತ್ತೆ ಅಂದರೆ, ನಮ್ಮ ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಲೇ ಇದ್ದಾಗ ಆ ಥರ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಲೇ ಯಾಕೆ ಇನ್ನೂ ಸ್ಟಕ್ ಆಗಿದೆ, ಇನ್ನೂ ಯಾಕೆ ಕೂತೆ ಇದೆ, ಯಾಕೆ ಡಿಸ್ಚಾರ್ಜ್ ಆಗಿಲ್ಲ, ಯಾಕೆ ಹೊರಗಡೆ ಹೋಗಿಲ್ಲ, ಯಾಕೆ ವಿಸರ್ಜನೆ ಆಗಿಲ್ಲ ಅಂದರೆ, ನಾವು ತಲೆನ ಉತ್ತರಕ್ಕೆ ಹಾಕಿ ಮಲಗಿದ್ದೀವಿ ಅಂತ ಅರ್ಥ. ಉತ್ತರಕ್ಕೆ ತಲೆ ಹಾಕ್ಬಿಟ್ರೆ ಅಂದರೆ ನಮ್ಮ ನೆಗೆಟಿವ್ ಎನರ್ಜಿ ಜೊತೆಗೆ ಇನ್ನೂ ಉತ್ತರ ದಿಕ್ಕಿನ ನೆಗೆಟಿವ್ ಎನರ್ಜಿ ಒಳಗೆ ಸೇರ್ಕೊಂಬಿಟ್ಟಾಗ ಕಳ್ಳರು ಜಾಸ್ತಿ ಆದರೂ, ರೋಡಿಗಳು ಜಾಸ್ತಿ ಹೇಗಾಗ್ತಾರೋ, ಶತ್ರುಗಳು ಜಾಸ್ತಿ ಹೇಗಾಗ್ತಾರೋ, ಹಾಗೆ ನಮ್ಮ ನೆಗೆಟಿವ್ ಎನರ್ಜಿ ಈಗಾಗಲೇ ನಮ್ಮ ಬಾಡಿನಲ್ಲಿದೆ. ಲಂಚ ತೊಗೊಂಡು, ಮೋಸ ಮಾಡಿ, ಸುಳ್ಳು ಹೇಳಿ, ಆಣೆ ಇಟ್ಟು, ಕದ್ದು, ರೇಪ್ ಮಾಡಿ, ಇವೆಲ್ಲ ನೆಗೆಟಿವ್ ಎನರ್ಜಿ. ದುರಹಂಕಾರ, ಅಹಂಕಾರದಿಂದೆಲ್ಲ ಮಾಡಿಬಿಟ್ಟಿರ್ತೀವಿ. ಈ ನೆಗೆಟಿವ್ ಎನರ್ಜಿ ಎಲ್ಲ ನಮ್ಮ ಬಾಡಿಲಿ ಡಿಸ್ಚಾರ್ಜ್ ಆಗಬೇಕು ಅಂದರೆ ಉತ್ತರಕ್ಕೆ ಕಾಲು ಚಾಚಿಲ್ಲ ಅಂತ ಅರ್ಥ. ಯಾವಾಗ ಉತ್ತರಕ್ಕೆ ತಲೆ ಹಾಕ್ಬಿಡ್ತೀವೋ ಇನ್ನೂ ನೆಗೆಟಿವ್ ಜಾಸ್ತಿ ಒಳಗೆ ಹೋಗುತ್ತೆ, ಹಾಗೆ ಇವೆಲ್ಲ ಶುರುವಾಗಿಬಿಡುತ್ತೆ. ಒಂದು, ಯಾವಾಗ ನಾವು ಉತ್ತರಕ್ಕೆ ತಲೆ ಹಾಕ್ಬಿಟ್ಟು ದಕ್ಷಿಣಕ್ಕೆ ಕಾಲು ಚಾಚ್ತೀವಿ ನಿದ್ದೆ ಬರೋದಿಲ್ಲ. ಅದಕ್ಕೆ ಯಾವಾಗ ನಿದ್ದೆ ಬರೋದಿಲ್ಲ, ಮುಖದಲ್ಲಿ ಪಿಂಪಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಅದು ಯಾವ ಏಜ್ ಆದರೂ ಪರವಾಗಿಲ್ಲ, ಹುಡುಗಿರಿಗೆ ಬರಬೇಕು ಅಂತಿಲ್ಲ. 40, 50, 60 ಅಷ್ಟವರೆಗೂ ಕೂಡ ಮುಖದಲ್ಲಿ ಪಿಂಪಲ್ಸ್ ಬಂದುಬಿಡುತ್ತೆ. ಇಲ್ಲೆಲ್ಲ ಕಪ್ಪು ಮಾರ್ಕ್ಗಳು ಬರುತ್ತೆ ಕಣ್ಣಿನ ಕೆಳಗಡೆ. ಎರಡನೇದು. ಮೂರನೇದು, ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು. ಡಾಕ್ಟ್ರಿಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ತಾರೆ. ಯಾವಾಗಲೂ ಸುಸ್ತು ಅಂತಾರ್ರಿ ಇವರು. ಏನು ಮಾಡೋದು ಅಂದಾಗ ಡಾಕ್ಟ್ರು ಬ್ಲಡ್ ಚೆಕ್ ಮಾಡಾಯ್ತು, ಯೂರಿನ್ ಚೆಕ್ ಮಾಡಿದ್ದಾಯ್ತು, ಟೂಲ್ಸ್ ಅಂದರೆ ಮಲ ಟೆಸ್ಟ್ ಮಾಡಿದ್ದಾಯ್ತು, ಕಂಪ್ಯೂಟೆಡ್ ಸ್ಕ್ಯಾನ್ ಮಾಡಾಯ್ತು, MRI ಸ್ಕ್ಯಾನ್ ಮಾಡಿ ಎಲ್ಲ ಥರ ಮಾಡಿಸ್ಬಿಟ್ರು. ದುಡ್ಡು ಬರಲಿ ಅಂತ. ಏನಾಯಿತು, ಒಟ್ಲಿಗೆ ಸುಸ್ತು ತೋದವಲ್ಲ. ಆಗೇನು ಮಾಡ್ತಾರೆ, ಎಲ್ಲ ಥರ ರಿಪೋರ್ಟಲ್ಲಿ ನಾರ್ಮಲ್ ಅಂತ ಬಂದಮೇಲೆ ಇವ್ರಿಗೇನು ಕಾಯಿಲೆ ಅಂತ ಆಮೇಲೆ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಸ್ವಲ್ಪ ಗ್ಲುಕೋಸ್ ಕುಡೀರಿ, ಚೆನ್ನಾಗಿ ಎಳ್ನೀರು ಕುಡೀರಿ ಅಂತಾರೆ. ಇಷ್ಟೆಲ್ಲ ಆದರೂ ಕೂಡ ಅವ್ರಿಗಿನ್ನೂ ಗೊತ್ತಾಗಿಲ್ಲ, ನಾನು ರಾತ್ರಿ ಹೊತ್ತು ಮರಗೋ ರೀತಿ ಸರಿ ಇಲ್ಲ, ಬಾಡಿ ಎಕಾಲಜಿನೇ ಸರಿ ಇಲ್ಲ ಅಂತ ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ, ಯಾವ ದಿಕ್ಕಲ್ಲಿ ತಲೆ ಹಾಕ್ತೀರಿ, ಯಾವ ದಿಕ್ಕಲ್ಲಿ ಕಾಲು ಚಾಚ್ತೀರಾ ಅಂತ. ಅರ್ಧ ಕಾಯಿಲೆ ಬರೋದು ನಾವು ಮಲಗೋ ರೀತಿಯಲ್ಲೇ. ನಾವು ಮಲಗೋ ರೀತಿ ಯಾವುದೇನೋ ದಿಕ್ಕು ಸರಿಯಾಗಿ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ, ದಕ್ಷಿಣಕ್ಕೆ ತಲೆ ಇಟ್ಟು ಉತ್ತರಕ್ಕೆ ಕಾಲು ಇಟ್ಟು ಮಲಗಿದ್ರೆ ಸರಿ. ಉತ್ತರಕ್ಕೆ ತಲೆ ಇಟ್ಬಿಟ್ಟು ದಕ್ಷಿಣಕ್ಕೆ ಕಾಲು ಚಾಚಿ ಮಲಗ್ತು ಅಂದರೆ ಎಲ್ಲ ಥರ ಕಾಯಿಲೆ ಬರುತ್ತೆ. ಡಾಕ್ಟ್ರ್ ಪತ್ತೆ ಹಚ್ಚೋಕ್ಕಾಗಲ್ಲ. ಅದೇ ನಾನು ಮನೇಲಿದ್ದಾಗ ಹಿಂಗೆ ಬರುತ್ತೆ ರೀ. ಅದೇ ಬೇರೆ ಕಡೆ ಹೋದಾಗ ನಿಂಗೆ ಇತ್ತಲ್ಲ ಅನಿಸೋದೇ ಇಲ್ಲ, ಚೆನ್ನಾಗೇ ಇರ್ತೀನಿ ಅಂದರೆ ನೀವು ಮಲಗೋ ರೀತಿ ದಿಕ್ಕೇ ಸರಿ ಇಲ್ಲ ಮನೇಲಿ. ಯಾಕಂದರೆ ಮಂಚ ಹಂಗೆ ಹಾಕ್ಬಿಟ್ಟಿರ್ತೀರ ರೂಮ್ನಲ್ಲಿ. ಡೈಲಿ ಹಂಗೆ ಸಂಪ್ರದಾಯ ಏನು ಮಾಡ್ತಿದ್ದೀರಾ, ಉತ್ತರಕ್ಕೆ ತಲೆ ದಕ್ಷಿಣಕ್ಕೆ ಕಾಲು ಹಾಕೊಂಡು ಸಂಪ್ರದಾಯನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದೇ ಸಿದ್ಧಾಂತ. ಆದರೆ ವಿಜ್ಞಾನ ಏನು ಹೇಳುತ್ತೆ, ದಕ್ಷಿಣಕ್ಕೆ ತಲೆ ಇಡು, ಉತ್ತರಕ್ಕೆ ಕಾಲು ಚಾಚು ಅಂತ. ಅಲ್ಲಿ ಹೋದಾಗ ಚೆನ್ನಾಗಿದ್ದೆ, ಇಲ್ಲಿ ಹೋದಾಗ ಚೆನ್ನಾಗಿದ್ದೆ, ಆ ಜಾಗದಲ್ಲಿ ಕೂತಾಗ ಚೆನ್ನಾಗಿದ್ದೆ, ಅವ್ರ ಮನೆಗೆ ಹೋದಾಗ ಚೆನ್ನಾಗಿದ್ದೆ, ಆ ಲಾಡ್ಜಲ್ಲಿ ಚೆನ್ನಾಗಿದ್ದೆ, ಅವರು ಊರಲ್ಲಿ ಮಲಗಿದಾಗ ಚೆನ್ನಾಗಿದೆ. ನಮ್ಮ ಮನೆ ಬಂದಾಗ ಹಿಂಗಾಗುತ್ತೆ ರೀ, ಏನೋ ಭೂತ ಪ್ರೇತ ಇರ್ಬೋದು, ಯಾರೋ ಮಾಟ ಮಾಡಿಸ್ಬಿಟ್ಟಿರ್ಬೇಕು ಅಂತ. ಹೊರಗಡೆ ಎಲ್ಲ ಚೆನ್ನಾಗಿದ್ದಾಗ, ನಿಮ್ಮನೆ ಮಲಗಿದ್ದಾಗ ಹಂಗಾಗತ್ತೆ ಅಂದರೆ ನೀವು ದಿಕ್ಕು ಸರಿಯಾಗಿ ಸೆಲೆಕ್ಟ್ ಮಾಡಿಲ್ಲ. ಅಂದರೆ ನಿದ್ರಾ ಸಂಸ್ಕಾರ ಸರಿ ಇಲ್ಲ, ನಿದ್ರಾ ಆಚರಣೆ ಸರಿ ಇಲ್ಲ ಅಂತ ಅರ್ಥ.
ಆಗೇನು ಮಾಡಬೇಕು, ಒಂದೇ ಹಾಸಿಗೆ ದಿಮ್ಮ ತೆಗೆದು ದಕ್ಷಿಣಕ್ಕೆ ಹಾಕ್ಕೊಳ್ಳಿ, ಕಾಲು ಮಾತ್ರ ಚಾಚಿಬಿಡಿ ಉತ್ತರಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಈ ರ್ಯಾಪಿಡ್ ಐ ಮೂಮೆಂಟ್ ಅಂತ ಒಂದು ಸೈನ್ಸು, ರೆಮ್ ಅಂತ ಕರೀತಾರೆ. ಆ ರೆಮ್ ಸೈಕಲ್ ಏನು, ನಾವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕಾದ್ರೆ ಮಲಗಿದ ತಕ್ಷಣ ನಿದ್ದೆ ಬರಲ್ಲ. ಮಿನಿಮಮ್ 10ರಿಂದ 20 ನಿಮಿಷ ನಾವು ಕಣ್ಣು ಮುಚ್ಕೊಂಡೇ ಕಣ್ಣನ್ನು ಅಲ್ಲಾಡಿಸ್ತಾ ಇರ್ತೀವಿ. 20 ನಿಮಿಷ ಆದಮೇಲೆ ನಾನ್ ರೆಮ್ ಸೈಕಲ್ ಅಂತ. ನಾನ್ ರೆಮ್ ಅಂದ್ರೇನು, ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂತ. ಯಾವಾಗ ನಾವು ಹೋಗ್ತೀವಿ ಆಗ ಆಲ್ಫಾದಿಂದ ಬೀಟಾ ಸ್ಟೇಟ್ಗೆ ಹೋಗುತ್ತೆ ಮನಸ್ಸು, ದೇಹ. ಆವಾಗ ಏನಾಗುತ್ತೆ, ನಿದ್ದೆಗೆ ಜಾರ್ತೀವಿ. ಯಾವಾಗ ನಿದ್ದೆಗೆ ಜಾರ್ತೀವೋ ಆಗ ಏನಾಗುತ್ತೆ, ನಮಗೆ ಬಾಡಿನಲ್ಲಿ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಮಾಡುತ್ತೆ. ಕಣ್ಣು ಬಿಟ್ಟಾಗ ಬರಲ್ಲ. ಕಣ್ಣು ಬಿಟ್ಕೊಂಡು ಮಲಗಿದ್ರೆ ಅಥವಾ ಮಲ್ಕೊಂಡು ಮಾತಾಡ್ತಿದ್ರೆ, ಮಲ್ಕೊಂಡು ಓದ್ತಾ ಇದ್ದರೆ, ಮಲ್ಕೊಂಡು ತಿಂತಾ ಇದ್ದರೆ ಅಥವಾ ಮಲ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಿದ್ರೆ ಬಾಡಿನಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲ್ಲ. ಭಗವಂತನ ಸೃಷ್ಟಿ ಹೇಗಿದೆ ಅಂದರೆ ಯಾವ ವಿಜ್ಞಾನಿನೂ ಕೂಡ ಇದ್ರ ಮೇಲೆ ಚಾಲೆಂಜ್ ಮಾಡೋಕ್ಕಾಗಲ್ಲ. ವಿಷ್ಣು ಪುರಾಣದಲ್ಲಿ ಹೇಳ್ತಾನೆ, ಸೂರ್ಯ ಉದಯ ಆದಮೇಲೆ ನೀವು ಹೇಳೋಕ್ಕೆ ಮುಂಚೆ, ಸೂರ್ಯ ಉದಯ ಆದಮೇಲೆ ಎದ್ದರೆ ಎಷ್ಟೋ ಹಾರ್ಮೋನ್ಸ್ಗಳು ನಮ್ಮಲ್ಲಿ ಪ್ರೊಡ್ಯೂಸ್ ಆಗೋಲ್ಲ. ಸೂರ್ಯ ಉದಯ ಆಗೋಕ್ಕೆ ಮುಂಚೆ ನೀವು ಎದ್ದು ಬಿಟ್ಟರೆ ಕೆಲವು ಹಾರ್ಮೋನ್ಸು ಮತ್ತು ಕಾಸ್ಮಿಕ್ ಎನರ್ಜಿಯಿಂದ, ಓಝೋನ್ ಲೇಯರಿಂದ, ಆ ಪ್ರಕೃತಿಯಿಂದ, ಮರಗಳಿಂದ, ಬೆಟ್ಟಗಳಿಂದ, ನದಿಗಳಿಂದ, ಸಮುದ್ರದಿಂದ, ಹೀಗೆ ಎಲ್ಲ ಪ್ರಕೃತಿಲಿ ಕೆಲವು ಆಕ್ಸಿಜನ್ ಡಿಸ್ಚಾರ್ಜ್ ಆಗುತ್ತೆ. ಅದನ್ನು ತಗೋಬೇಕು ಯಾವಾಗ, ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಎದ್ದರೆ. ನೀವು ಸೂರ್ಯ ಉದಯ ಆದಮೇಲೂ ಮಲ್ಕೊಂಡಿದ್ದಾಗ ಆ ಆಕ್ಸಿಜನ್ ಬಾಡಿಗೆ ಹೋಗಲ್ಲ, ಅದು ಮಿಸ್ ಆಗಿಬಿಡುತ್ತೆ. ಅವಾಗೇನಾಯ್ತು, ಮೈ ಭಾರ ಆಗುತ್ತೆ, ಆಸಕ್ತಿ ಕಮ್ಮಿ, ಓದಿದ್ದೆಲ್ಲ ನೆನಪು ಕಮ್ಮಿ, ಏಕಾಗ್ರತೆ ಕಾನ್ಸಂಟ್ರೇಷನ್ ಕಮ್ಮಿ, ಫೋಕಸ್ ಇರೋಲ್ಲ, ಯಾವುದೇ ಕೆಲಸದಲ್ಲೂ ಏಕಾಗ್ರತೆ ಇರೋದಿಲ್ಲ. ಅವಾಗೇನಾಗುತ್ತೆ, 5 ನಿಮಿಷ ಮಾಡೋ ಕೆಲಸ 5 ದಿನ ತೊಗೊಳ್ತೀವಿ ನಾವು. ಯಾಕೆಂದರೆ ಬ್ಯಾಲೆನ್ಸ್ ಆಗ್ತಿಲ್ಲ ಬಾಡಿನಲ್ಲಿ ಹಾರ್ಮೋನ್ಸ್. ಅವಾಗೇನಾಯಿತು, ಹಗಲೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹಾರ್ಮೋನ್ಸ್ ತಗೋ, ಸೂರ್ಯ ಉದಯ ಆದಮೇಲೆ ಕೆಲಸ ಆ ಹಾರ್ಮೋನ್ಸ್ನ ನೀವು ಉಪಯೋಗಿಸ್ಕೊಂಡು ಕೆಲಸ ಮಾಡು, ಆವಾಗ ನಿಮಗೆಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಸಿದ್ಧ ಅಂತ ಹೇಳುತ್ತೆ ಪುರಾಣದಲ್ಲಿ ಮತ್ತು ಮನುಶ್ರುತಿನಲ್ಲಿ, ಪರಾಶರ ಸಂಹಿತೆಯಲ್ಲಿ. ನಾವು ಯಾವಾಗ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಚಾಚಿ ಮಲಗ್ತೀವೋ ಆಗ ನಾವು ಯಾವಾಗ ಆಲ್ಫಾ ಬೀಟಾ ಸ್ಟೇಟ್ಗೆ ಹೋದ್ಮೇಲೆ ನಮ್ಮ ಮನಸ್ಸು ಬಾಡಿ ಎರಡು ವಿಶ್ರಾಂತಿ ಆದಾಗ ಈ ಬ್ರೈನ್ನಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತ ಒಂದಿದೆ, ಗ್ಲ್ಯಾಂಡ್ ಇದೆ, ಪೀನಲ್ ಗ್ರಂಥಿ ಅಂತ ಕರೀತಾರೆ. ಆ ಪೀನಲ್ ಗ್ರಂಥಿ ಯಾವಾಗಲೂ ಒಂದೇ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಗೊತ್ತಾ, ಮೆಲಿಟೋನಿನ ಅಂತ. ಮೆಲಿಟೋನಿನ್ ಅನ್ನೋ ಒಂದು ಹಾರ್ಮೋನ್ಸ್. ಆ ಮೆಲಿಟೋನಿನ್ ಹಾರ್ಮೋನ್ಸು ಆ ಪೀನಲ್ ಗ್ಲ್ಯಾಂಡಿಂದ ಈಚೆ ಬರುತ್ತೆ ಯಾವಾಗ ಗಾಢವಾದ ನಿದ್ರೆಯಲ್ಲಿದ್ದಾಗ. ಅದು ಸೂರ್ಯ ಉದಯ ಆಗೋ 1 ಗಂಟೆ ಮುಂಚೆ ಸ್ಟಾಪ್ ಮಾಡಿಬಿಡುತ್ತೆ. ಚಂದ್ರ ಉದಯ ಆದ 2 ಗಂಟೆಗೆ ಪ್ರಾರಂಭ ಆಗುತ್ತೆ ಬಾಡಿನಲ್ಲಿ. ಕೂತಾಗ, ನಿಂತಾಗ, ಟಿ ವಿ ನೋಡುವಾಗ, ಮಾತಾಡುವಾಗ, ಓದುವಾಗ, ಬರೆಯುವಾಗ, ಮೊಬೈಲಲ್ಲಿ ಮಾತಾಡುವಾಗ ಬರೋದಿಲ್ಲ. ಯಾವಾಗ ನಾವು ದೀರ್ಘವಾಗಿ ನಿದ್ದೆಗೆ ಜಾರ್ತೀವೋ ಆಗ ಮೆಲೆಟೋನಿನ್ ಅನ್ನೋ ಒಂದು ಹಾರ್ಮೋನ್ಸು ಪೀನಲ್ ಗ್ಲ್ಯಾಂಡಿಂದ ಈಚೆ ಬಿಡುತ್ತೆ. ಆ ಪೀನಲ್ ಗ್ಲ್ಯಾಂಡಿಂದ ಬರುವಂಥ ಹಾರ್ಮೋನ್ಸು ರಸದೂತ ಮನುಷ್ಯನಿಗೆ ಲವಲವಿಕೆಯನ್ನು ಸೃಷ್ಟಿ ಮಾಡುತ್ತೆ, ವಿಲ್ ಪವರ್ನ ಜಾಸ್ತಿ ಮಾಡುತ್ತೆ. ಆ ಮೆಲೋಟೋನಿನ್ ಹಾರ್ಮೋನ್ಸು ಪೀನಲ್ ಗ್ಲ್ಯಾಂಡ್ ಉತ್ಪತ್ತಿ ಆಗೋದೇ ಸುಮಾರು ರಾತ್ರಿ 10 ಗಂಟೆ ಮೇಲೆ, ಬೆಳಗಿನ ಜಾವ 3 ಗಂಟೆ ಒಳಗೆ. ಅದಕ್ಕೆ ಶಾಸ್ತ್ರ ಪುರಾಣದಲ್ಲಿ ಏನು ಹೇಳ್ತಾರೆ, ಪರಾಶರ ಸಂಹಿತೆ, ವಿಷ್ಣು ಪುರಾಣದಲ್ಲಿ ಸೂರ್ಯ ಉದಯ ಆದ 3 ಗಂಟೆಗೆ, ನಿಮ್ಮ ಊರಿನಲ್ಲಿ ಎಷ್ಟೊತ್ತಿಗೆ ಸೂರ್ಯ ಉದಯ ಆಯಿತೋ ಅದಕ್ಕೆ ಮುಂಚೆನೇ ಎದ್ದು ಬಿಡಬೇಕಂತೆ. ಮತ್ತು ಚಂದ್ರೋದಯ ಆದ 2 ಗಂಟೆಗೆ ನೀವು ಮಲ್ಕೊಂಬಿಡ್ಬೇಕು ಅಂತ ಹೇಳುತ್ತೆ ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ ಮತ್ತು ಪರಾಶರ ಸಂಹಿತೆಯಲ್ಲಿ. ಅಂದರೆ ಚಂದ್ರ ಉದಯ ಆದ 2 ಅಥವಾ 3 ಗಂಟೆ ಮೇಲೆ ಮಲಗಿಬಿಡ್ಬೇಕು. ಆ ಮಲಗಿದ ಮೇಲೆ ಏನಾಗುತ್ತೆ ಅನ್ನೋದನ್ನು ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗ ನಾವು ಚಂದ್ರೋದಯ ಆದಮೇಲೆ, ಅಂದರೆ ಸೂರ್ಯ ಮುಳುಗಿಬಿಟ್ಟ, ಚಂದ್ರ ಉದಯ ಆದ 3 ಗಂಟೆ ಆದ ತಕ್ಷಣ ಮಲಗಬೇಕಂತೆ. ಅಷ್ಟರೊಳಗೆ ಊಟ ಎಲ್ಲ ಮುಗಿಸ್ಬಿಡ್ಬೇಕಂತೆ. ಮುಗಿಸ್ಬಿಟ್ಟು ನಾವು ಯಾವಾಗ ಮಲ್ಕೋತೀವೋ ಆಗ ಗಾಢವಾಗಿ ನಿದ್ದೆಗೆ ಹೋಗಬೇಕು. 10 ಗಂಟೆ ಅಬ್ಬಬ್ಬಂದು 10ವರೆಗೆ ನಾವು ಮಲಗಿಬಿಟ್ಟು ಗಾಢವಾಗಿ ನಿದ್ದೆಗೆ ಹೋದರೆ 10 ಅಥವಾ 10ವರೆ ಮೇಲೆ ಆ ಪೀನಲ್ ಗ್ಲ್ಯಾಂಡಿಂದ ಮೆಲೋಟೋನಿನ್ ಅನ್ನೋ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಮಾಡ್ತೀನಿ. ನಿಧಾನಕ್ಕೆ ಡ್ರಾಪ್ ಬೈ ಡ್ರಾಪ್ ಅಂದಾಗ ತೊಟ್ಟು ಬೈ ಒಂದೊಂದೇ ತೊಟ್ಟು ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಅದು ಪ್ರೊಡ್ಯೂಸ್ ಆಯಿತು
ಶರೀರದ ಎಲ್ಲ ಸರ್ವಾಂಗಗಳಿಗೂ ಅದು ಹೊಟ್ಟೋಗುತ್ತೆ. ಸರ್ವಾಂಗಗಳು ಹೋದಾಗ 100ಕ್ಕೆ 80% ಕಾಯಿಲೆ ನೆಕ್ಸ್ಟ್ ಬೆಳಗ್ಗೆ ಎದ್ದಾಗ ಬರೋದೇ ಇಲ್ಲ. ಅದರಿಂದ ಗಾಢವಾದ ನಿದ್ದೆ ಬಂದು ದಕ್ಷಿಣಕ್ಕೆ ತಲೆ ಹಾಕಿದಾಗ ಆ ಪೀನಲ್ ಗ್ಲ್ಯಾಂಡಿಂದ ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದ ತಕ್ಷಣ ನಮ್ಮಲ್ಲಿ ಎಲ್ಲ ಉಳಿದೆಲ್ಲ ಹಾರ್ಮೋನ್ಸು ಪಿಟ್ಯೂಟರಿ ಗ್ಲ್ಯಾಂಡು ಭಾಳಷ್ಟು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಪೀನಲ್ ಗ್ಲ್ಯಾಂಡು ಕೂಡ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಸಪ್ರೇಟಾಗಿ, ಇಂಡಿವಿಜುವಲ್ ಆಗಿ, ಇಂಡಿಪೆಂಡೆಂಟಾಗಿ. ಆ ಮೆಲೋಟೋನಿನ್ ಹಾರ್ಮೋನ್ಸ್ ಯಾವಾಗ ಪ್ರೊಡ್ಯೂಸ್ ಆಯಿತು, ಬಾಡಿಗೆ ಬೇಕಾದಂಥ ಎಲ್ಲ ಶಕ್ತಿಗಳು ಸಾಮರ್ಥ್ಯತೆಗಳು ಬಂದುಬಿಡ್ತು. ಅವಾಗೇನೈತೆ, ಕ್ಯಾನ್ಸರು ಬರೋದಿಲ್ಲ, ಮತ್ತು ಪಿಟ್ಸ್ ಬರೋದಿಲ್ಲ, ಯಾವುದೇ ರೀತಿ ಪಾರ್ಕಿನ್ಸನ್ನಾಗಲಿ, ಎಪಿಲೆಪ್ಸಿ ಅಂದರೆ ಪಿಟ್ಸು, ಪಾರ್ಕಿನ್ಸನ್ನು, ಕ್ಯಾನ್ಸರು, ಮತ್ತು ಮಸಲ್ಸಲ್ಲಿ ಏನಾದ್ರು ಏರುಪೇರುಗಳು ಕ್ಯಾಚಸ್ ಇದ್ದಾಗ, ಮಸಲ್ಸ್ ಕ್ಯಾಚ್ ಅಂತಾರೆ, ಅದೆಲ್ಲ ನಿವಾರಣೆ ಮಾಡುತ್ತೆ ಈ ಮೆಲೋಟೋನಿನ್ ಹಾರ್ಮೋನ್ಸ್. ಅದು ಯಾವಾಗ ಸ್ಟಾಪ್ ಆಗುತ್ತೆ ಅಂತಂದರೆ ಬೆಳಗಿನ ಜಾವ 3 ಅಥವಾ 4 ಗಂಟೆಗೆ ಸ್ಟಾಪ್ ಆಗಿಬಿಡುತ್ತೆ. ಮಿನಿಮಮ್ 4 to 5 hours ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ ಪ್ರತಿನಿತ್ಯ ನಿದ್ದೆ ಮಾಡುವಾಗ, ಗಾಢವಾಗಿ ನಿದ್ದೆ ಮಾಡುವಾಗ. ನಿದ್ದೆನೇ ಮಾಡಲಿಲ್ಲ ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಲ್ಲ. ಜಾಗೃತ ಸ್ಥಿತಿಯಲ್ಲಿ ಇದ್ದಾಗ, ಎಚ್ಚರಾಗಿದ್ದಾಗ ಈ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲ್ಲ. ಅದಕ್ಕೆ ರಾತ್ರಿ 10-10 ಮಲಗಿಬಿಟ್ಟು ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಗೆದ್ದುಬಿಟ್ರೆ ಆ ಮೆಲೋಟೋನಿನ್ ಹಾರ್ಮೋನ್ಸು ನಮ್ಮ ಶರೀರಕ್ಕೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಡುತ್ತೆ. ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಯಿತು, ಮತ್ತು ನೀವು ಹೇಳೋದು 8 ಗಂಟೆ 9 ಗಂಟೆ ಸೂರ್ಯ ಉದಯ ಆದಮೇಲೆ ಅಂದರೆ ಆ ಹಾರ್ಮೋನ್ಸ್ ಎಲ್ಲ ಹಂಗೆ ಡಿಸ್ಚಾರ್ಜ್ ಆಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಬೇಗ ಬಿಳಿ ಕೂದಲು ಬರುತ್ತೆ, ಮತ್ತು ಸುಸ್ತು ಸಂಕಟಗಳಾಗತ್ತೆ. ಯಾಕೆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರುತ್ತೆ, ಯಾಕೆ ಬೇಗ ಕೂದಲು ಉದುರೋಗುತ್ತೆ ಅಂದರೆ ಸೂರ್ಯ ಉದಯ ಆದಮೇಲೂ ಮಲಗಿರ್ತಾರೆ. ಯಾಕೆಂದರೆ ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಸೂರ್ಯ ಯಾವಾಗ ಉದಯ ಆಯಿತು, ಹಾಟ್ ಯಾವಾಗ ಜಾಸ್ತಿ ಆಯಿತು, ಶಾಖ ಯಾವಾಗ ಜಾಸ್ತಿ ಆಯಿತು, ಮೆಲೋಟೋನಿನ್ ಹಾರ್ಮೋನ್ಸು ಡಿಸ್ಟ್ರಿಬ್ಯೂಟ್ ಮಾಡೋದು ಸ್ಟಾಪ್ ಮಾಡಿಬಿಡುತ್ತೆ. ಡಿಸ್ಟ್ರಿಬ್ಯೂಟ್ ಏನೋ ಸರ್ವಾಂಗಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ದು. ಈ ಪದ್ಧತಿನ ಅದು ಸ್ಟಾಪ್ ಮಾಡಿಬಿಡುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾಯಿದ್ರು, ಬೇಗ ಮಲಗು ಅಂದರೆ ಬೇಗ ಮಲಗಿಬಿಟ್ಟು ಬೆಳಗಿನ ಜಾವ ಬೇಗ ಎದ್ದೇಳು ಅಂತ ಹೇಳಿದರು. ಈ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ದಿನನಿತ್ಯ ಬೆಳಗ್ಗೆಲ್ಲ ಚೆನ್ನಾಗಿ ವಾಕಿಂಗು, ಆಟ ಆಡ್ಕೊಂಡು, ಸಿನಿಮಾ ಟಿ ವಿ ನೋಡಿಕೊಂಡು ರಾತ್ರಿ 10 ಗಂಟೆ ಆದಮೇಲೆ ಶುರು ಮಾಡ್ತಾರೆ ಓದೋಕ್ಕೆ. ಯಾವಾಗ ಅವ್ರಿಗೆ ಓದೋಕ್ಕೆ ಶುರು ಮಾಡ್ತಾರೋ ಬೆಳಗಿನ ಜಾವವರೆಗೂ ಓದ್ತಾರೆ. ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಮೆಲೋಟೋನಿನ್ ಹಾರ್ಮೋನ್ಸ್ ಯಾಕೆ ಪ್ರೊಡ್ಯೂಸ್ ಆಗೋದು, ಮಲಗೇ ಇಲ್ವಲ್ಲ, ಮಲಗೋಕ್ಕೆ ಆಗಿಲ್ಲ. ಮಲಗಿದ ಮಾತ್ರ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದು. ನೋಡಿ ಎಂಥ ಸೃಷ್ಟಿ ಭಗವಂತನ. ಇದಕ್ಕಾದ್ರೂ ಭಗವಂತನ ಪೂಜೆ ಮಾಡಬೇಕು ನಾವು. ಮೂಢನಂಬಿಕೆ ಅಂತಾರೆ ನಮ್ಮನ್ನು. ಈ ದೇಹನ ಒಂದು ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಆ ಪೀನಲ್ ಗ್ಲ್ಯಾಂಡಿಂದ ಆ ಹಾರ್ಮೋನ್ ಸೆಕ್ರೇಟ್ ಆಗುತ್ತಲ್ಲ, ಆ ಒಂದು ಸೃಷ್ಟಿ ಇದೆಯಲ್ಲ, ಅಗೋಚರ, ಅಪಾರ ಮತ್ತು ಬಹಳ ರಹಸ್ಯ ಕೂಡ. ಆದ್ದರಿಂದ ನಿದ್ರಾ ಅನ್ನೋ ಒಂದು ಸಂಸ್ಕಾರದಲ್ಲಿ ಏನು ವಿಜ್ಞಾನ ಇದೆ ಅಂದರೆ, ಈ ನಿದ್ರಾ ಸಂಸ್ಕಾರದಲ್ಲಿ ಮೆಲೋಟೋನಿನ್ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗಬೇಕು ಅನ್ನೋಕ್ಕೋಸ್ಕರ ಮಲಗಬೇಕು. ಇದು ಮಲಗೋ ಅವಶ್ಯಕತೆಯೇ ಇಲ್ಲ. 24 ಗಂಟೆ ಎಚ್ಚರಾಗಿರ್ಬೋದು 365 ದಿವಸ. ಆ ಮೆಲೋಟೋನಿನ್ ಹಾರ್ಮೋನ್ ಯಾತಕ್ಕೆ ಬೇಕು ಅಂದಾಗ ಹಾರ್ಟು ಮತ್ತು ಲಂಗ್ಸು, ಕಿಡ್ನಿಗೆ ವರ್ಕ್ ಮಾಡೋಕ್ಕೆ ಈ ಹಾರ್ಮೋನ್ಸ್ ಬೇಕು. ಈ ಹಾರ್ಮೋನ್ಸ್ ಯಾವಾಗ ನಮಗೆ ಯಥೇಚ್ಛವಾಗಿ ಬಾಡಿಲಿ ಪ್ರೊಡ್ಯೂಸ್ ಮಾಡಿ ಶರೀರ ಪೂರ್ತಿ ಅದು ಹಂಚೋಕ್ಕಾಗಲಿಲ್ಲ ಅಂದಾಗ ಕಿಡ್ನಿ ಫೇಲ್ಯೂರ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಅಸ್ತಮ ಬಂತು, ವೀಸಿಂಗ್ ಬಂತು. ಆದ್ದರಿಂದ ಯಾರು ನಿದ್ದೆಗೆಡ್ತಾರೋ, ಈ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡೋರು, ಮತ್ತು ರಾತ್ರಿ ಎಲ್ಲ ಬಸ್ ಡ್ರೈವ್ ಮಾಡೋರು, ಪೈಲಟ್ಸ್ಗಳು ರಾತ್ರಿ ಎಲ್ಲ ಫ್ಲೈಟ್ ಓಡಿಸ್ತಾರೆ, ಯಾರು ರಾತ್ರಿ ನಿದ್ದೆಗೆಡ್ತಾರೋ ಈ ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲ್ಲ. ಬೇಗ ವಯಸ್ಸಾಗಿ ಹೋಗುತ್ತೆ, ಬೇಗ ಬಿಳಿ ಕೂದಲು ಬಂದುಬಿಡುತ್ತೆ, ಸ್ಕಿನ್ನಲ್ಲೆಲ್ಲ ರಿಂಕಲ್ಸ್ ಬರುತ್ತೆ, ಸುಕ್ಕುಗಳು ಬರುತ್ತೆ, ಇಲ್ಲೆಲ್ಲ ಕಪ್ಪು ಬರುತ್ತೆ. ನೋಡಿದ್ರೆ 20-30 ವರ್ಷ ಆದರೆ 70 ವರ್ಷ ಥರ ಕಾಣ್ತಾರೆ ಮೆಲೋಟೋನಿನ್ ಹಾರ್ಮೋನ್ಸ್ ಡಿಫಿಷಿಯನ್ಸಿಯಿಂದ. ಅದಕ್ಕೆ ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ವಿಜ್ಞಾನಿಗಳು, ಇತ್ತೀಚಿನ ವಿಜ್ಞಾನಿ ಇದನ್ನೆಲ್ಲ ಡಾಕ್ಟರ್ಗಳು ಕಂಡುಹಿಡಿದ್ಬಿಟ್ಟು ಮೆಲೋಟೋನಿನ್ ಸಪ್ಲಿಮೆಂಟ್ರಿ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಮುಖಾಂತರ. ಈ ಕಾಲ್ ಸೆಂಟರ್ಸಲ್ಲಿ ಹೋಗೋರು, ಡ್ರೈವರ್ಸ್ಗಳು, ರಾತ್ರಿ ಹೊತ್ತು ಕೆಲಸ ಮಾಡೋರಿಗೆ ಮಲಗಲ್ವಲ್ಲ, ಮಲಗೋ ಬದಲು ಏನು ಮಾಡ್ತಾರೆ, ಆ ಮೆಲೋಟೋನಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಕ್ಕೋಸ್ಕರ ಬಾಡಿನೊಳಗಡೆ ಒಂದು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಾರೆ, ಮಾತ್ರೆ ನುಂಗ್ತಾರೆ, ಸಪ್ಲಿಮೆಂಟ್ರಿ ಅಂತ ಕರೀತಾರೆ. ಮೆಲೋಟೋನಿನ್ ಪೌಡ್ರ್ ಕೂಡ ಬಂದಿದೆ ಈಗ ಅಮೇರಿಕದಲ್ಲಿ, ಜಪಾನೆಲ್ಲ. ಹಾಲ್ಗೆ ಹಾಕೊಂಡು ಕುಡಿದು ಬಿಡ್ತಾರೆ. ಅದನ್ನು ಕುಡಿದು ಬಿಟ್ಟಾಗ ರಾತ್ರಿ ತನ್ನ ಶರೀರದಲ್ಲಿ ನ್ಯಾಚುರಲಾಗಿ ಪ್ರೊಡ್ಯೂಸ್ ಆಗೋದು ಆರ್ಟಿಫಿಷಿಯಲಾಗಿ ಪ್ರೊಡ್ಯೂಸ್ ಮಾಡ್ಕೊಳ್ತಾರೆ ಈ ಟ್ಯಾಬ್ಲೆಟಿಂದ, ಸಪ್ಲಿಮೆಂಟ್ರಿ ತಗೊಂಡು. ಅದರಿಂದ ನಿದ್ರಾ ಸಂಸ್ಕಾರ ಯಾಕೆ ಮಾಡಬೇಕು ಅಂತಂದರೆ ಈ ವಿಜ್ಞಾನಕ್ಕೋಸ್ಕರ. ಅದರಿಂದ ರಾತ್ರಿ ಹೊತ್ತು ಬೇಗ ಸೂರ್ಯ ಮುಳುಗಿದ ತಕ್ಷಣ, ಚಂದ್ರ ಉದಯ ಆದ 3 ಗಂಟೆಗೆ ಒಳಗೆ ಎಲ್ಲ ಊಟ ತಿಂಡಿ ಮುಗಿಸ್ಬಿಟ್ಟು ಮಲ್ಕೊಂಬಿಡ್ಬೇಕು. ಮಲ್ಕೊಂಡು ಸೂರ್ಯ ಉದಯ ಆಗೋ 3 ಗಂಟೆ ಮುಂಚೆ ಎದ್ದೊಳ್ಬಿಡ್ಬೇಕು. ಇವತ್ತು ಬೆಂಗಳೂರಿನ ಸೂರ್ಯ 6:15 ಉದಯ ಆಗ್ತಾನೆ ಅಂದರೆ ಆ 3 ಗಂಟೆ ಮುಂಚೆ ಹಿಂದೆನೇ ಎದ್ದು ಬಿಡಬೇಕು.
ಅಂದರೆ 3 ಗಂಟೆಗೆ ಎದ್ದೇಬೇಕು. ಯಾಕಂದರೆ ಸೂರ್ಯ ಉದಯ ಆಗೋದು 6 ಗಂಟೆಗೆ. ಆ 3 ಗಂಟೆ ಒಳಗೆ ಎದ್ದಾಗ ಮೆಲೋಟಿನ್ ಹಾರ್ಮೋನ್ಸ್ ಎಲ್ಲ ನಮ್ಮಲ್ಲಿ ಬಾಡಿ ಇರುತ್ತಲ್ಲ, ಆಗ ನಿಧಾನಕ್ಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾಕೆ? ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಓಝೋನ್ ಲೇಯರು ಸಾಕಷ್ಟು ಆಕ್ಸಿಜನ್ನ ಬಿಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ಆ ಆಕ್ಸಿಜನ್ನು ಈ ಮೆಲೋಟಿನ್ ಹಾರ್ಮೋನ್ಸ್ ತೊಗೊಂಡು ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ವೈಟಮಿನ್ಸು, ಎನ್ಸೈಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಿಷ್ಟು 5 ಬೇಕು: ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಪ್ರೋಟೀನ್ಸು, ಎನ್ಸೈಮ್ಸು, ಮಿನರಲ್ಸ್ ಇವೆಲ್ಲ ಬಾಡಿಗಿದ್ದಾಗ ಆಯುಷ್ವಂತನಾಗ್ತಾರೆ, ಯಾವ ರೋಗನೂ ಬರೋದಿಲ್ಲ. ಈ 5ರಲ್ಲಿ ಒಂದು ಮಿಸ್ ಆಯಿತು ಅಂದಾಗ ಏನಾಗುತ್ತೆ? ಕಾಯಿಲೆ ಬರುತ್ತೆ. ಹಾಗಾದ್ರೆ ಯಾಕೆ ಮಿಸ್ ಆಗುತ್ತೆ ಅಂದರೆ ನಾವು ಇನ್ನೂ ಎದ್ದೇ ಇಲ್ಲ. ಸೂರ್ಯ ಉದಯ ಆಗೋಕ್ಕೆ ಮುಂಚೆ 3 ಗಂಟೆ ಎದ್ದೋಡ್ಬಿಡ್ಬೇಕು. ಬೆಳಗಿನ ಜಾವ 3 ಗಂಟೆ, ಬೆಳಗಿನ ಜಾವ 3 ಗಂಟೆ ಆಗ ಅಟ್ಲೀಸ್ಟ್ 4 ಗಂಟೆಗಾದ್ರೆ ಎದ್ದೋಡ್ಬಿಡ್ಬೇಕು. 4 ಗಂಟೆಗೆ ಅಟ್ಲೀಸ್ಟ್ 5 ಗಂಟೆಗಾದ್ರೆ ಎದ್ದಬೇಕು. ಎದ್ದು ಬಿಟ್ಟು ಚೆನ್ನಾಗಿ ವಾಕ್ ಮಾಡಬೇಕು, ಹೊರಗಡೆ ಬರಬೇಕು, ಕಿಟಕಿ ಬಾಗಿಲು ಓಪನ್ ಮಾಡಿಬಿಡ್ಬೇಕು. ಆ ಓಝೋನ್ ಲೇಯರ್ ಇರತಕ್ಕಂಥ ಆಕ್ಸಿಜನು ಶರೀರಕ್ಕೆ ಚರ್ಮದ ಮುಖಾಂತರ ಹೊಟ್ಟೋಗುತ್ತೆ. ಮೂಗಿನಿಂದ, ಕಣ್ಣಿನಿಂದ, ಕಿವಿಯಿಂದ, ಬಾಯಿಂದ, ಒಕ್ಕಲಿಂದ, ಗುದದ್ವಾರದಿಂದ ಶರೀರಕ್ಕೆ ಹೋದಾಗ ಆ ಮೆಲೋಟೋನಿನ್ ಹಾರ್ಮೋನ್ ಏನು ಮಾಡುತ್ತೆ? ಎಲ್ಲ ಭಾಗಕ್ಕೂ ಡಿಸ್ಟ್ರಿಬ್ಯೂಟ್ ಹಂಚಿಬಿಡುತ್ತೆ. ಆಗ ಭಾಳ ಚೆನ್ನಾಗಿರ್ತಾನೆ. ಊಟ ಮಾಡಲಿಲ್ಲ ಅಂದರೂ ಭಾಳ ಆರೋಗ್ಯವಾಗಿರ್ತಾನೆ, ಕೆಲಸ ಮಾಡಲಿಲ್ಲ ಅಂದರೂ ಭಾಳ ಆರೋಗ್ಯವಾಗಿರ್ತಾನೆ. ಅದಕ್ಕೆ ಹಳ್ಳಿಲಿ ಜನಗಳು ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ಎದ್ದುಬಿಟ್ಟು ನೀರು ಹಾಕೋದು, ರಂಗೋಲಿ ಬಿಡಿಸೋದು, ಗದ್ದೆಗೆ ಹೋಗ್ಬಿಟ್ಟು ಕೆಲಸ ಮಾಡೋದು ಎಲ್ಲ ಮಾಡ್ತಿದ್ರು. ಕಾರಣ ಆ ಮೆಲೋಟೋನಿನ್ ಹಾರ್ಮೋನ್ಸ್ ಎಲ್ಲಕ್ಕೂ ಹಂಚಬೇಕು. ನಾವು ಬೇಗ ಎದ್ದರೆ ಮಾತ್ರ ಅದು ನನಗೆ ತಾನೇ ಹಂಚ್ಕೊಳ್ಳುತ್ತೆ. ಸೂರ್ಯ ಉದಯ ಆಗಿದ್ದು ಮಲಗಿದ್ರೆ ಆವಾಗ ಏನಾಗುತ್ತೆ? ಆ ಮೆಲೋಟಿನ್ ಹಾರ್ಮೋನ್ಸು ಸ್ಟಾಕ್ ಆಗಿ ಹಂಚಲಿಲ್ಲ ಅಂದಾಗ ಫ್ಯಾಟ್ ಆಗ್ತಾರೆ, ಹೊಟ್ಟೆ ದಪ್ಪ ಆಗುತ್ತೆ. ಮತ್ತು ಗಂಡಸಲ್ಲಿ ಶೀಘ್ರ ವೀರ್ಯಸ್ಖಲನ, ಹೆಂಗಸಲ್ಲಿ ಬೇಗ ಅದು ಅಂಡಾಣು ಜನ್ರೇಟ್ ಆಗಿಬಿಡುತ್ತೆ. ಹೆಂಗಸರು ಬಿಳಿ ಸರುಗು, ಮತ್ತು ಸಕಾಲಕ್ಕೆ ಮೆನ್ಸಸ್ ಆಗಲ್ಲ ಹೆಂಗಸರು. ಯಾಕೆ ಹೇಳಿ? ಅವ್ರ ಮಲ್ಲಿಗೆ ಇರ್ತಾರೆ 8 ಗಂಟೆ 9 ಗಂಟೆ ಆದ್ರೂ. ಆ ಮೆಲೋಟೋನಿನ್ ಹಾರ್ಮೋನ್ಸು ಸರಿಯಾಗಿ ಸಕ್ ಮಾಡಿಲ್ಲ ಪ್ರತಿಯೊಂದು ಅಂಗಾಂಗಗಳು. ಆದ್ದರಿಂದ ನಿದ್ದೆ ಯಾಕೆ ಮಾಡಬೇಕು ಅಂದರೆ ಆ ಒಂದು ಹಾರ್ಮೋನ್ಸ್ನ ಪೀನಲ್ ಗ್ಲ್ಯಾಂಡಿಂದ ತಗೊಳ್ಳೋಕ್ಕೋಸ್ಕರ ನಿದ್ದೆ ಮಾಡಬೇಕು. ಅದು ಬಿಟ್ಟರೆ ಇನ್ಯಾವ ಸುಖಕ್ಕೂ ಇಲ್ಲ ನಿದ್ದೆ. ಸುಮ್ಮನೆ ಹಗ್ಲೊತ್ತು ಕೂತ್ಕೊಂಡು ಸೈಲೆಂಟಾಗಿ ಕೂತ್ರೆ ಬಾಡಿಗೂ ರೆಸ್ಟ್ ಆಯಿತು, ಮೈಂಡ್ಗೂ ರೆಸ್ಟ್ ಆಯಿತು. ರೆಸ್ಟ್ ಅಂದ್ರೇನು? ನಿದ್ದೆ. ನಿದ್ರೆ ಅಂದ್ರೇನು? ರೆಸ್ಟು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ರಾತ್ರಿ ಹೊತ್ತು ಮಿನಿಮಮ್ 5 ಗಂಟೆ ಮಾತ್ರ ಮಲಗಬೇಕಂತೆ. 5ಕ್ಕಿಂತ ಜಾಸ್ತಿ ಆಯಿತು ಅಂದರೆ ಅವನು ಇನ್ನೂ ಸೂರ್ಯ ಉದಯ ಆದಮೇಲೆ ಮಲಗಿದ್ದಾನೆ ಅಂತ ಅರ್ಥ. 5 ಅವರ್ಸ್ಗಿಂತ ಯಾರು ಜಾಸ್ತಿ ನಿದ್ದೆ ಮಾಡ್ತಾರೋ ಅವ್ರಿಗೆ ಎಲ್ಲ ಥರ ಕಾಯಿಲೆನೂ ಇದೆ. ಕೇಳ್ತಾರೆ ಎಲ್ಲರೂ, ಏನು ರೀ ಅಷ್ಟೊತ್ತು ನಿದ್ದೆ ಮಾಡ್ತೀರಿ, ನಿಮ್ಗೆ ಯಾಕೆ ಸೊಂಟ ನೋವು? ಏನು ಅಷ್ಟೊತ್ತು 10-12 ಗಂಟೆ ನಿದ್ದೆ ಮಾಡ್ತೀರಪ್ಪ, ನಿಮಗೆ ಮೈಗ್ರೇನ್ ಅಂತೀರಾ, ಗ್ಯಾಸ್ ಟ್ರಬಲ್ ಇದೆ ಅಂತೀರಾ, ಮತ್ತು ಪಿಟ್ಸ್ ಇದೆ ಅಂತೀರಾ. ನಿದ್ದೆ ಮಾಡಿದ್ಮೇಲೆ ಕಾಯಿಲೆ ಬರಬಾರ್ದು. ಅಷ್ಟೊತ್ತು ನಿದ್ದೆ ಮಾಡಿದ್ಮೇಲೆ ನೀವು ಆರೋಗ್ಯ ಇಲ್ಲ ಅಂದರೆ ಏನರ್ಥ? ಮೆಲೋಟಿನ್ ಹಾರ್ಮೋನ್ಸ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಇದೇ ನಿದ್ರೆಯಲ್ಲಿರೋ ಸೀಕ್ರೆಟ್, ಇದೇ ನಿದ್ರಾ ರಹಸ್ಯ. ಈ ರಹಸ್ಯದಲ್ಲಿರೋ ವಿಜ್ಞಾನ ಏನಂದರೆ ದಕ್ಷಿಣ ದಿಕ್ಕಿನಿಂದ ಬರತಕ್ಕಂಥ ಎಲ್ಲ ಪಾಸಿಟಿವ್ ಎನರ್ಜಿ ಮೆಲೋಟಿನನ್ನು ಚೆನ್ನಾಗಿ ಆ ಮೆಲೋಟಿನ್ ಹಾರ್ಮೋನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ನೆಗೆಟಿವ್ನ ನಾರ್ತ್ ಪೋಲಿಂದ ಉತ್ತರ ದಿಕ್ಕಿಂದ ಡಿಸ್ಚಾರ್ಜ್ ಮಾಡುತ್ತೆ. ಹಾಗಾದರೆ ಇನ್ನೇನೆಲ್ಲ ಸಿಗ್ಬೋದು ನಿದ್ದೆ ನಾವು ಮಾಡುವಾಗ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಲೋಟೋನಿನ್ ಅನ್ನೋ ಹಾರ್ಮೋನ್ಸು ಪೀನಲ್ ಗ್ಲ್ಯಾಂಡ್ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ ಗಾಢವಾಗಿ ನಿದ್ದೆ ಮಾಡಿದಾಗಂತ. ಅರ್ಧರ್ಧ ನಿದ್ರೆ ಇದ್ದ ಬರಲ್ಲ, ನಿದ್ದೆ ಬ್ರೇಕ್ ಆಗ್ತಿದ್ರೆ ಅದು ಬರೋದಿಲ್ಲ, ಪ್ರೊಡ್ಯೂಸ್ ಆಗೋದಿಲ್ಲ, ಮತ್ತು ಕಣ್ಬಿಟ್ಕೊಂಡು ಮಲಗಿದ್ರು ಬರೋದಿಲ್ಲ. ನಮ್ಮ ದೇಹದ ಬಗ್ಗೆ ಅರಿವಿರಬಾರ್ದು, ನಮ್ಮ ಮನಸ್ಸಿನ ಬಗ್ಗೆ ಅರಿವಿರಬಾರ್ದು. ಆಗ ಮಾತ್ರ ಮೆಲೋಟಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದು. ಎರಡನೇದು, ಒಂದು ಆಚಾರ ಹೇಳಿದ್ದಾರೆ. ಏನು? ವಿಷ್ಣು ಪುರಾಣದಲ್ಲಿ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಊಟ ಆದ ನಂತರ ನಿದ್ದೆ ಮಾಡೋದಕ್ಕೆ ಮುಂಚೆ, ಊಟ ಆದ ಅರ್ಧ ಗಂಟೆ, ನಿದ್ದೆ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ, ಅಂದರೆ ಒಂದು 30-40 ನಿಮಿಷ ಮುಂಚೆ ಬಿಸಿಯಾದ ಹಾಲನ್ನು ಕುಡಿ ಅಂತ ಹೇಳ್ತಾರೆ. ಯಾರಿಗೆ ಇನ್ಸೋಮಿಯಾ ಅಂತ ಕಾಯಿಲೆ ಇದೆಯೋ, ನಿದ್ದೆ ಬರಲ್ಲ ಅಂತ ಹೇಳ್ತಾರೆ, ನಿದ್ದೆ ಮಾಡಿ ಎಷ್ಟೋ ವರ್ಷ ಆಯ್ತಪ್ಪ, ನಿದ್ದೆನೇ ಬರ್ತಿಲ್ಲ ನನಗೆ, ಮಲಗ್ತೀನಿ, ಅರ್ಧಂಬರ್ಧ ನಿದ್ದೆ ಬರುತ್ತೆ, ಬೇಗ ಎದ್ದು ಬಿಡ್ತೀನಿ, ಅರ್ಧ ಗಂಟೆಗೆ ಬ್ರೇಕ್ ಸ್ಲೀಪು, ಅರ್ಧ ಗಂಟೆ ಮಲಗ್ತೀನಿ, ಮತ್ತೆ ಎಚ್ಚರ ಆಗಿಬಿಡುತ್ತೆ, ಏನು ಸಣ್ಣ ಪಿನ್ ಬಿದ್ದರೆ ಸಾಕು ನನಗೆ ಎಚ್ಚರ ಆಗಿಬಿಡುತ್ತೆ, ಯಾರೋ ಏನೋ ಶಬ್ದ ಆಯಿತು ಅಂದರೆ ನನಗೆ ಎಚ್ಚರ ಆಗಿಬಿಡುತ್ತೆ, ನಿದ್ದೆನೇ ಬರ್ತಿಲ್ಲ ಅಂಥೇಳಿ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ. ಇದಕ್ಕೆ ಇನ್ಸೋಮಿಯಾ ಅಂತಾರೆ. ನಿದ್ದೆನೇ ಮಾಡೋಕ್ಕಾಗಿಲ್ಲ ಅಂದರೆ ಏನಾಗುತ್ತೆ? ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಮುಖದಲ್ಲಿ ಕಳೆ ಹೊಟ್ಟೋಗುತ್ತೆ, ಎಲ್ಲ ಥರ ರೋಗಗಳು ಬರುತ್ತೆ. ಅದರಲ್ಲೂ ಆರ್ಥೋರೈಟಿಸ್ ಬೇಗ ಬರುತ್ತೆ, ಆರ್ಥೋರೈಟಿಸ್ ರೋಗ ಬರುತ್ತೆ. ಇದೆಲ್ಲ ನೋಡಿಕೊಂಡಾಗ ಏನು ಮಾಡಿದ್ರು ಅದಕ್ಕೆ ಈ ಥರ ಆಗತ್ತೆ ಜನಗಳಿಗೆ ಅಂದ್ಬಿಟ್ಟು
ಅವ್ರು ಏನು ಮಾಡ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಪರಾಶರದಲ್ಲಿ ಶಯನ ಅಂದರೆ ಮಲಗೋದು, ಶಯನ ಅಂದರೆ ಮಲಗೋಕ್ಕೆ ಮುಂಚೆ ಕ್ಷೀರಪಾನ ಮಾಡು ಅಂತ ಹೇಳ್ತಾರೆ. ಕ್ಷೀರಪಾನ ಮಾಡೋದ್ರಿಂದ ಏನು ಲಾಭ? ಇದು ಆಚಾರ. ಇದರಲ್ಲೂ ನಿದ್ರಾ ಸಂಸ್ಕಾರಕ್ಕೆ ಏನು, ಬಾಡಿಗೆ ನಾವು ಸ್ನಾನ ಮಾಡ್ತೀವಿ, ಬಾಡಿ ಮುಚ್ಕೊಳ್ಳೋಕ್ಕೆ ಬಟ್ಟೆ ಹಾಕೋತೀವಿ, ಹೊಟ್ಟೆ ತುಂಬಿಸೋಕ್ಕೆ ಊಟ ಮಾಡ್ತೀವಿ, ದಾಹ ನೀಗಿಸ್ಕೊಳ್ಳೋಕ್ಕೆ ನೀರು ಕುಡಿತೀವಿ, ಸುಸ್ತು ಸಂಕಟ ಆದಾಗ ನಿದ್ರೆ ಮಾಡಿ ಅದನ್ನು ನೀಗಿಸ್ಕೊಳ್ತೀವಿ. ಯಾವಾಗ ನೀನು ನಿದ್ರೆಯಲ್ಲಿದ್ದ ಮಾಡೋಕ್ಕೆ ಮುಂಚೆ ಬಾಡಿಗೆ ನೀನು ಮಿಲ್ಕನ್ನು ತುಂಬಿದ್ರೆ, ಶರೀರಕ್ಕೆ ನೀನು ಹಾಲನ್ನು ಕಳಿಸಿದ್ರೆ ಒಳಗಡೆಗೆ ಸೌತ್ ಪೋಲಿಂದ ಬರುವಂಥ ಪಾಸಿಟಿವ್ ಎನರ್ಜಿ, ಭೂಮಿಯಿಂದ ಬರ್ತಿರೋ ಮ್ಯಾಗ್ನೆಟಿಕ್ ಎನರ್ಜಿ, ನೀವು ಮಂಚದ ಮೇಲೆ ಮಲಗಿದ್ದೀರೋ, ಚಾಪೆ ಮೇಲೆ ಮಲಗಿದ್ದೀರೋ, ನೆಲದ ಮೇಲೆ ಮಲಗಿದ್ದೀರೋ, ಅಥವಾ ಯಾವ್ದ ಮೇಲೆ ಮಲಗಿದ್ದೀರೋ ಗೊತ್ತಿಲ್ಲ, ಅದು ಮಲಗಿದ್ದು ಕೂಡ ಭೂಮಿಯಿಂದ ಬರೋ ಮ್ಯಾಗ್ನೆಟಿಕ್ ಎನರ್ಜಿ, ಸೌತ್ ಪೋಲ್ ಬಂದಿರೋ ಮ್ಯಾಗ್ನೆಟಿಕ್ ಎನರ್ಜಿ, ಬಾಡಿಲೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ, 3 ಎನರ್ಜಿ ನಮ್ಮ ಸೇರಿಕೊಂಡು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಒಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ. ಒಂದು. ಎರಡನೇದು, ನಾವು ಯಾವಾಗ ಹಾಲು ಕುಡಿದು ಮಲ್ಕೋ ಒಂದು ಆಚಾರವನ್ನು ಪಾಲನೆ ಮಾಡ್ತೀವೋ ಆಗ ಹಾಲಿನಲ್ಲಿ ಅಧಿಕವಾಗಿ ಕ್ಯಾಲ್ಶಿಯಂ ಇದೆ, ಮಿಲ್ಕಲ್ಲಿ ಕ್ಯಾಲ್ಶಿಯಂ ಇದೆ. ಕ್ಯಾಲ್ಶಿಯಂ ಯಾವುದಕ್ಕೆ ಬೇಕು? ಮೂಳೆಗಳಿಗೆ ಬೇಕು. ಸ್ಕಿನ್ ಚೆನ್ನಾಗಿ ಶೈನಿಂಗ್ ಇರಬೇಕು. ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂದರೆ ನಾವೆಷ್ಟೇ ವರ್ಷ ಬದುಕರು ಕೂಡ ನಾವು ಇನ್ನೂ ಯುವಕನಾಗಿ ಯಂಗ್ಸ್ಟರ್ಸ್ ಥರ ಕಾಣಬೇಕು ಅಂದರೆ, ಯುವಕತ್ವ ಭಾಳ ಇನ್ನೂ ಯಂಗಾಗಿ ಕಾಣಬೇಕು ಅಂದರೆ ಹಾಲು ಹೆಚ್ಚಿಗೆ ಕುಡಿಬೇಕಂತೆ. ಕಾಫಿ ಟೀ ಕುಡಿತ ಶಾಸ್ತ್ರ ಎಲ್ಲೂ ಹೇಳಿಲ್ಲ. ಬಹುಶಃ ಆವತ್ತಿನ ಕಾಲದಲ್ಲಿ ಕಾಫಿ ಇತ್ತೋ ಟೀ ಇತ್ತೋ ಗೊತ್ತಿಲ್ಲ, ಇದ್ದಿದ್ರೆ ಬರೀತಿದ್ರು ಅನಿಸುತ್ತೆ ಪರಾಶರಗಳು ಮತ್ತು ವಿಷ್ಣು ಪುರಾಣದಲ್ಲಿ. ಎಲ್ಲೂ ಮೆನ್ಷನ್ ಮಾಡಿಲ್ಲ ಕಾಫಿ ಟೀ ಕುಡೀರಿ, ಬೋರ್ಮಿಟಾ ಹಾರ್ಲಿಕ್ಸ್ ಕುಡೀರಿ ಅಂತ, ಬಾದಾಮಿ ಮಾಲ್ಟು ಕುಡೀರಿ ಅಂತಲೂ ಬರೆದಿಲ್ಲ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ, ಚರಕ ಸಂಹಿತೆಯಲ್ಲಿ, ಪರಾಶರ ಸಂಹಿತೆಯಲ್ಲೂ ಕೂಡ ಮಲಗೋಕ್ಕೆ ಮುಂಚೆ ಒಂದು ಲೋಟ ಹಾಲು ಕುಡಿ, ಕ್ಷೀರಪಾನ ಮಾಡಿದಾಗ ಈ ಹಾರ್ಮೋನ್ ರಸದೂತ, ಮೆಲೋಟೋನಿನ್ ಹಾರ್ಮೋನು, ಸೌತಿಂದ ಬರೋ ಮ್ಯಾಗ್ನೆಟಿಕ್ ಎನರ್ಜಿ ಇವೆಲ್ಲ ಸೇರಿಸ್ಬಿಟ್ಟು ಈ ಮೂಳೆಗಳಿಗೆ, ಅಂದರೆ ಅಸ್ಥಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅಸ್ಥಿಗೆ ಸ್ಟ್ರೆಂತ್ ಕೊಡುತ್ತಂತೆ. ಡರ್ಮಿಸ್ ಮತ್ತು ಎಪಿಡರ್ಮಿಸ್ ಅಂತ, ನಮ್ಮ ಸ್ಕಿನ್ನಲ್ಲಿ ಮೇಲ್ಪದರಕ್ಕೆ ಡರ್ಮಿಸು, ಒಳಗಡೆ ಎಪಿಡರ್ಮಿಸ್ ಕೆಳಗಿನ ಪದರಕ್ಕೆ, ಇವೆರಡು ಮಧ್ಯೆ ಹರಿಯುವ ನರ ಮತ್ತು ರಕ್ತಕ್ಕೆ ಆ ಮೆಲೋಟೋನಿನ್ನು ಮತ್ತು ಹಾಲಿರತಂಥ ಕ್ಯಾಲ್ಶಿಯಮ್ ಎರಡು ಸರಬರಾಜು ಮಾಡಿ ಸರ್ಕ್ಯುಲೇಟ್ ಮಾಡಿಬಿಟ್ಟು ನರ ದೌರ್ಬಲ್ಯವನ್ನು ತೆಗೀತಂತೆ. ನರ ದೌರ್ಬಲ್ಯ ಅಂದರೆ ಪಾರ್ಕಿನ್ಸನ್ ಬರ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು, ಲಕ್ವ ಬರ್ಬೋದು. ಇವೆಲ್ಲ ತಡೆಯೋದಕ್ಕೆ ಕಾರಣ ಈ ಹಾಲು ಒಳಗಡೆ. ಹಾಲು ಇಸ್ ಒಂದು ಏಜೆಂಟ್, ಇಟ್ಸ್ ಅನ್ ಏಜೆಂಟ್. ಯಾವಾಗ ನಾವು ಹಾಲು ಕುಡಿದು ಮಡಗಿರ್ತೀವಿ, ಸೌತ್ ಪೋಲು ನಮ್ಮನ್ನು ಎಲ್ಲ ಎನರ್ಜಿನ ಕೂಲ್ ಮಾಡುತ್ತೆ, ತಲೆನೆಲ್ಲ ಕೂಲ್ ಮಾಡುತ್ತೆ. ಸೌತಲ್ಲಿ ತಲೆ ಇಟ್ಟು ಉತ್ತರದಲ್ಲಿ ನಾವೇನು ಮಾಡಿರ್ತೀವಿ, ಕಾಚಾಚಿರ್ತೀವಿ, ಕಾಲನ್ನು ಹೀಟ್ ಮಾಡುತ್ತಂತೆ. ನೋಡಿ, ಇದೇ ಸಂಸ್ಕಾರರು ವಿಜ್ಞಾನ. ಇದು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ತಲೆನೆಲ್ಲ ಕೂಲ್ ಮಾಡುತ್ತೆ. ಆಗ ಟೆನ್ಷನ್ ಎಲ್ಲ ಹೋಯ್ತು, ಯೋಚನೆ ಎಲ್ಲ ಹೊಟ್ಟೋಯ್ತು, ಇನ್ಯಾನೇನೋ ಮಾಡ್ಕೊಂಡಿದ್ದೆಲ್ಲ ಬಿಟ್ಬಿಡ್ತೀವಿ, ಎಲ್ಲ ಹೊಟ್ಟೋಯ್ತು, ಡಿಸ್ಚಾರ್ಜ್ ಆಯಿತು. ಅಪ್ಪ ಆರಾಮಾಗಿ ನಿದ್ದೆ ಮಾಡ್ದಪ್ಪ, ಇವತ್ತು ಏನೆಲ್ಲ ಆಯಿತು ಎಲ್ಲ ಆರಾಮ, ನಂಗೆ ನಿದ್ದೆ ಹೋಗಿದ್ದೇ ಗೊತ್ತಿಲ್ಲ, ನಿದ್ದೆ ಮಾಡಿದ್ದೇ ಗೊತ್ತಿಲ್ಲ ಅಂಥೇಳಿ ಭಾಳ ಖುಷಿ ಪಡ್ತೀವಿ. ಯಾಕೆ? ಸೌತ್ ಡೈರೆಕ್ಷನ್ ಹಂಗಿದೆ. ಸೌತಿಂದ ಏನು ಬಂತು, ತಲೆ ಕೂಲ್ ಆಯಿತು. ನಾರ್ತ್ ಪೋಲಲ್ಲಿ ನೆಗೆಟಿವ್ ಎನರ್ಜಿ ಇದೆ, ನೆಗೆಟಿವ್ ಎಲ್ಲ ಡಿಸ್ಚಾರ್ಜ್ ಆದಾಗ ಪಾದ ಬಿಸಿ ಆಗುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಪಾದ ಬಿಸಿಯಾಗಿರುತ್ತೆ, ತಲೆ ಮಾತ್ರ ತಣ್ಣಗಿರುತ್ತೆ, ಕೂಲಾಗಿರುತ್ತೆ. ಇದು ಬರಬೇಕು, ಇದು ನಿದ್ರಾ ಸಂಸ್ಕಾರ. ತಲೆ ಆರಾಮಾಗಿದ್ದು, ಯಾವ ಟೆನ್ಷನ್ ಇಲ್ಲದೇ ಭಾಳ ಹಗುರವಾಗಿದ್ದು, ಪಾದದಲ್ಲಿ ಭಾರ ಇತ್ತು ಅಂದರೆ ಚೆನ್ನಾಗಿ ನಿದ್ದೆ ಆಗಿದೆ ಅಂತ. ಅದು ಹೋಗ್ತಾ ಹೋಗ್ತಾ ಡಿಸ್ಚಾರ್ಜ್ ಆಗಿಬಿಡುತ್ತೆ ನೆಗೆಟಿವ್ ಎನರ್ಜಿ. ಇದು ನಾರ್ತು ಮತ್ತು ಸೌತ್ ಪೋಲ್ ಇರೋ ಒಂದು ರಹಸ್ಯ. ಇದು ನಿದ್ರಾದಲ್ಲಿ ಬರೋ ಒಂದು ವಿಶೇಷವಾದಂಥ ಸಿದ್ಧಾಂತ, ಸೈನ್ಸ್, ಶಾಸ್ತ್ರ. ಯಾವಾಗ ನಾವು ಹಾಲು ಕುಡಿದು ಮಲ್ಕೋತೀವೋ ಕರಳು ಶುದ್ಧಿ ಆಗುತ್ತಂತೆ. ನೋಡಿ, ಯಾಕೆ? ಮೆಲೋಟೋನಿನ್ ಹಾರ್ಮೋನ್ಸು ಸಣ್ಣ ಕರಳು ದೊಡ್ಡ ಕರಳನ್ನು ಶುದ್ಧ ಮಾಡಿ, ಕ್ಲೀನ್ ಮಾಡಿ, ಲಿವರು ಮತ್ತು ಗಾಲ್ ಬ್ಲ್ಯಾಡರ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಬರ್ದವ್ರಿಗೆ ಮಾಡುತ್ತಂತೆ. ಗಾಲ್ ಬ್ಲ್ಯಾಡರ್ನಲ್ಲಿ ಸ್ಟೋನ್ ಬಂತು ಅಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಹಾಲು ಕುಡ್ದಿಲ್ಲ ಅಂತ. ಅದರಿಂದ ಗಾಲ್ ಬ್ಲ್ಯಾಡರ್ಗೆಲ್ಲ ಸ್ಟೋನ್ ಬಂದುಬಿಡ್ತು ಅಂದರೆ ಇವತ್ತಿನ ಕಾಲದಲ್ಲಿ ಅದನ್ನು ತೆಗೆಯುವಂಥ ಟೆಕ್ನಾಲಜಿನೇ ಇಲ್ಲ. ಅದು ಗಾಲ್ ಬ್ಲ್ಯಾಡರ್ ಸ್ಟೋನ್ ತೆಗೆಯುವಂಥ ಡಾಕ್ಟ್ರೇ ಇಲ್ಲ, ಅದಕ್ಕೆ ಓದಿದ್ರೂ ಅದು ಪರಿಹಾರವೇ ಇಲ್ಲ. ಈಗಿನ ಡಾಕ್ಟ್ರ್ ಏನು ಮಾಡ್ತಾರೆ, ಗಾಲ್ ಬ್ಲ್ಯಾಡರ್ನ ಕಟ್ ಮಾಡಿಬಿಟ್ಟು ಬಿಸಾಕ್ಬಿಡ್ತಾರೆ. ಸಣ್ಣ ಟ್ಯೂಬ್ ಒಂದು ಪಿ ಥರ ಇರುತ್ತೆ, ಸ್ಮಾಲ್ ಬೆಲೂನ್ ಥರ.
ಅದನ್ನು ಶಾಶ್ವತವಾಗಿ ಉಳಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ದಕ್ಷಿಣಕ್ಕೆ ತಲೆ ಹಾಕಬೇಕು, ಉತ್ತರಕ್ಕೆ ಕಾಲು ಚಾಚಬೇಕು, ರಾತ್ರಿ ಹೊತ್ತು ಹಾಲು ಕುಡ್ದಿರಬೇಕು, ಮೊಸರು ತಿನ್ನಬಾರ್ದು. ಮೊಸರೇನ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಮೊಸರನ್ನ ಜೀರ್ಣ ಆಗಬೇಕು ಅಂದರೆ 1 ವಾರ ಬೇಕು. ಅದೇ ಹಾಲು ಕುಡಿದ್ರೆ ಅರ್ಧ ಗಂಟೆಗೆ ಜೀರ್ಣ ಆಗುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಬೆಳಗ್ಗೆ ಹೊತ್ತು ನೀರು ಕುಡಿ, ಮಧ್ಯಾಹ್ನ ಹೊತ್ತು ಮೊಸರು ಕುಡಿ, ಅಲ್ಲ ಮಜ್ಜಿಗೆ ಕುಡಿ, ಮಜ್ಜಿಗೆ ಅಥವಾ ಮೊಸರು, ರಾತ್ರಿ ಹೊತ್ತು ಹಾಲು ಕುಡಿ ಅಂತ. ರಾತ್ರಿ ಹೊತ್ತು ಹಾಲನ್ನು ಊಟ ಮಾಡು, ಮಧ್ಯಾಹ್ನ ಹೊತ್ತು ಮೊಸರು ಊಟ ಮಾಡು, ಬೆಳಗ್ಗೆ ಹೊತ್ತು ಏನು ಬೇಕಾದ್ರೂ ತಿನ್ನು ಅಂತ ಶಾಸ್ತ್ರ ಹೇಳುತ್ತೆ, ಆಯುರ್ವೇದ ಶಾಸ್ತ್ರದಲ್ಲಿ. ಆದ್ದರಿಂದ ಯಾರಿಗೆ ಇನ್ಸೋಮಿಯಾ ಅನ್ನೋ ಒಂದು ಕಾಯಿಲೆ ಇದೆಯೋ, ಯಾರು ನಿದ್ರೆನೇ ಬರ್ತಿಲ್ವೋ ಅಂಥವರು ಈ ಒಂದು ಸಂಸ್ಕಾರವನ್ನು, ಈ ಆಚರಣೆಯನ್ನು, ಶೈಲಿನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಿರೋಗಿ ಆಗ್ತಾರೆ, ಆರೋಗ್ಯವಂತರಾಗ್ತಾರೆ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ನಿದ್ರೆ ಬಗ್ಗೆ ಕೆಲವು ವಿಶೇಷವಾದಂಥ ಆಚಾರ ವಿಚಾರಗಳನ್ನು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.